ಭಾಳ ಗಂಭೀರವಾದ ಪರಿಸ್ಥಿತಿ. ಅನೇಕ ಚಳುವಳಿಗಳು, ಹೋರಾಟಗಳು, ಪತ್ರಿಕಾ ಸಂಪಾದಕರುಗಳ ಜೊತೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಈ ಒಂದು ಆರ್ಗೇಟ್ನಲ್ಲಿ ಒಂದು ಐತಿಹಾಸಿಕವಾದಂಥ ಪತ್ರಿಕಾ ಸಮ್ಮೇಳನಗಳು ಲೆಕ್ಕವಿಲ್ಲದಷ್ಟು ನಡೆದೋಗಿದೆ. ಲೆಕ್ಕವಿಲ್ಲದಷ್ಟು ಇಲ್ಲಿ ಇದು ಈಗ ಆರ್ಗೇಟನ್ನು ಹೆಸರು ಹೊಟ್ಟೋಗ್ಬಿಟ್ಟಿದೆ. ಈಗ ವಟಾಳ ನಾಗರಾಜ್ ಬರ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಬದಲಾವಣೆ ಆಯಿತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಡಿ ಅಂತ ಹೇಳಿ ವಿಧದಲ್ಲಿ ಒತ್ತಾಯ ಮಾಡಿದ್ದಾಯಿತು. ಅನೇಕರು ಒತ್ತಾಯ ಮಾಡಿದ್ರು. ಇಡೀ ಅವರ ಸ್ನೇಹಿತರುಗಳು, ರಾಜ್ಯದ ಜನ ಎಲ್ಲ ಕಡೆ ಒತ್ತಾಯ ಮಾಡಿದ್ರು. ಆದರೆ ಸಿದ್ದರಾಮಯ್ಯನವರು ನಾನು ಮಾತು ಕೊಟ್ಟಿದ್ದೆ, ಅದಕ್ಕೆ ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳಿ ಭಾಳ ಗಂಭೀರವಾಗಿ ಹೋಗಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಂಥ ಪ್ರಸಂಗ ಇದೆಯಲ್ಲ, ಅದು ಅತ್ಯಂತ ಕೆಳಮಟ್ಟದ್ದಾಗೋಯ್ತು. ಆಗಬಾರ್ದಾಗಿತ್ತು. ಸಿದ್ದರಾಮಯ್ಯನಂಥವ್ರಿಗೆ ಆ ರೀತಿ ಕಳಿಸ್ಬಾರ್ದಾಗಿತ್ತು. ನೀವು ಬನ್ನಿ ಅಂತ ಡೆಲ್ಲಿ ಕರೆದ್ರು, ಕೂಡಲೇ ರಾಜೀನಾಮೆ ಕೊಡಿ ಅಂದರು. 15 ದಿವಸ ಟೈಮ್ ಕೊಡಿ ಅಂತೆ. ಯಾವ ಟೈಮು ಕೊಡಲ್ಲ ರಾಜೀನಾಮೆ. ನಿಜ, ನೀವು 8 ವರ್ಷ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದೀರಿ, ವಿರೋಧ ಪಕ್ಷ ಮಾಡಿಕೊಟ್ಟಿದ್ದೀರಿ. ಆದರೆ ಬದಲಾವಣೆ ಮಾಡುವಾಗ ನೀವಿಷ್ಟು ಮಾಡಿಕೊಟ್ಟದ್ದು ಹೊರಟೋಯ್ತು. ಅಂಥ ಅಗೌರವದಲ್ಲಿ ಬದಲಾವಣೆ ಮಾಡಿದ್ರಿ. ಹಿಂದೆ ರಷ್ಯಾ ದೇಶದಲ್ಲಿ ಸ್ಟಾಲಿನ್ನಿಂದ ಹೋರಾಟಗಳು ನಡೀತು. ಸುಮಾರು 73-72ರಷ್ಟೊತ್ತಿಗೆ ಇಡೀ ರಷ್ಯಾ ಬುಲ್ಗ್ಯಾನಿನ್ ಕ್ರುಶ್ಚೇವ್ ಬಹಳ ಅದ್ಭುತ. ನಿಮ್ಗೆ ಹೇಳಿದ ರಷ್ಯಾದಲ್ಲಿ ಅವರು ಕುರುಬರು. ರಷ್ಯಾ ದೇಶದಲ್ಲಿ ಅವನ ಸ್ನೇಹಿತರೆ ಪ್ರೆಸಿಡಿಯಂ, ಅಲ್ಲಿ ರಷ್ಯಾದಲ್ಲಿ ಪ್ರೆಸಿಡಿಯಂ ಅಂದರೆ ಕ್ಯಾಬಿನೆಟ್ ಇದ್ದಕ್ಕೆ ಎಲ್ಲ ಬರೀ ಅವನ ಸ್ನೇಹಿತರೆ. ಒಂದು ದಿನ ಹೇಳದೆ ಕೇಳದೆ ಇಡೀ ರಷ್ಯಾಕ್ಕೆ ಅದ್ಭುತವಾದ ಕೆಲಸ ಮಾಡಿದ್ದಂಥ ಕ್ರುಶ್ಚೇವ್ ಹೊರಗಡೆ ಕಳಿಸ್ಬಿಟ್ರು. ಯಾರು ಮಾತಾಡೋಕ್ಕೆ ಕೊಡೋದು ಅಂದರು. ಮನೆಯಲ್ಲಿ ಹೋಗಿ ನೋಡಬಾರ್ದು ಅಂತ ಹೇಳಿದ್ರು. ಸಂಪೂರ್ಣವಾಗಿ ಕ್ರುಶ್ಚೇವ್ ಹೊರಗೆ ಹಾಕ್ಬಿಟ್ರು. ಕ್ರುಶ್ಚೇವ್ ಥರವೇ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಹೊರಗೆ ಹಾಕಿದ್ದು ಸರಿಯಲ್ಲ, ಸರಿಯಾದ ಕ್ರಮ ಅಲ್ಲ. ಆಲ್ ರೈಟ್, ಇನ್ನೊಂದು ವರ್ಷ 2 ವರ್ಷ ಆಯಿತು. ಅದಾದಮೇಲೆ ಯಾರನ್ನು ಬೇಕಾದರೂ ಮಾಡಿ ಹೇಳ್ಬೋದಾಗಿತ್ತು. ಇದಾದಮೇಲೆ ನಿಮ್ಗೇನಾಯಿತು ಪುರುಷಾರ್ಥ? ಬದಲಾವಣೆ ಮಾಡಿ ಏನು ಮಾಡಿದ್ರಿ? ಬದಲಾವಣೆ ಮಾಡೋದ್ರಿಂದ ಏನು ತೋರಿಸ್ದಂಗೆ ಆಯಿತು ಅಂದರೆ ಇದು ಡಿಕ್ಟೇಟರ್ಶಿಪ್, ಸರ್ವಾಧಿಕಾರ ಅನ್ನೋದು ಆಗೋಯ್ತು. ಪ್ರಜಾಪ್ರಭುತ್ವ ಇಲ್ಲ ಅಂತ ಆಗೋಯ್ತು. ಚುನಾಯಿತ ಶಾಸಕರುಗಳಿಗೆ ಸಿದ್ದರಾಮಯ್ಯನವ್ರ ಪರ ಬಹುಮತ ಇದ್ದರೂ ಸಿದ್ದರಾಮಯ್ಯ ಉಳಿಯೋಕ್ಕಾಗಲಿಲ್ಲ. ಅಂದರೆ ಇದು ಒಂದು ರೀತಿ ಡಿಕ್ಟೇಟರ್ಶಿಪ್, ಸರ್ವಾಧಿಕಾರ. ಹೇಳಲು ಪ್ರಜಾಪ್ರಭುತ್ವ, ನಡವಳಿಕೆ ಸರ್ವಾಧಿಕಾರ ಆಯಿತು. ಅವರು ಗಂಭೀರವಾಗಿ ಹೋದರು, ಭಾಳ ಗೌರವವಾಗಿ ಹೋದರು, ರಾಜ್ಯದಲ್ಲಿ ಜನ ಮೆಚ್ಚಿದ್ರು. ಈಗ ನೀವೇನು ಮಾಡ್ತಾಯಿದ್ದೀರಿ? ಸುಮಾರು 32 ದಿನ ಆಯಿತು. ಬರೀ 13 ಜನ ಮಂತ್ರಿಗಳು, 13 ಜನ ಮಂತ್ರಿಗಳು. ಈ 30 ದಿನದಿಂದ ರಾಜ್ಯದ ಆಡಳಿತ, ವಿವಿಧ ಇಲಾಖೆಗಳು, ಅವರ ಪರಿಸ್ಥಿತಿಗಳೇನು, ಏನು ಮಾಡೋಕ್ಕಾಗುತ್ತೆ, ಯಾವ ರೀತಿ ನಡೆದಿದ್ದಾರೆ, ಅಧಿಕಾರಿಗಳ ಪರಿಸ್ಥಿತಿ ಏನು, ಯಾವ್ಯಾವ ಅಧಿಕಾರಿ, ಯಾವ್ಯಾವ ಇಲಾಖೆ, ಹಣಕಾಸಿನ ಪರಿಸ್ಥಿತಿ ಏನು, ಎಲ್ಲ ಒಂದು ರೀತಿ ಇದು ಧೂಳಿಪಟ ಆಗೋಗಿದೆ. ಇದೊಂದು ರೀತಿ ಸರ್ವಾಧಿಕಾರ ಆಗಿದೆ. ಮತ್ತು ಮಂತ್ರಿಗಳಾಗಬೇಕಾದವರು
ಎಲ್ಲ ಶಾಸಕರು ಮಂತ್ರಿಗಳಾಗಬೇಕು ಅಂಥೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ತೆಗೆದಷ್ಟೇ ವೇಗದಲ್ಲಿ ಮಂತ್ರಿಮಂಡಲ ಮಾಡಬೇಕಾಗಿತ್ತು. ನೀವು ಮಂತ್ರಿಮಂಡಲ ಮಾಡದೇ ಇರತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಅಪಚಾರ, ಅಪಮಾನ. ಮಂತ್ರಿಮಂಡಲ ಆಗದೇ ಇರತಕ್ಕಂಥದ್ದು ಇದು ಸಮಗ್ರವಾಗಿ ಸರ್ವಾಧಿಕಾರದ ಪ್ರತೀಕ ಇದು. ಇದರ ಬಗ್ಗೆ ರಾಹುಲ್ ಗಾಂಧಿಯವರು ಅರ್ಥ ಮಾಡ್ಕೊಳ್ಬೇಕು. ನೀವು ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕು. ಕರ್ನಾಟಕ ರಾಜ್ಯ ಅಂತಂದರೆ ಇದೇನು ಬೇವರ್ಸ್ಗಳ ರಾಜ್ಯ ಅಲ್ಲ. ಸಮಗ್ರ ಕರ್ನಾಟಕ ರಾಜ್ಯ, ಐತಿಹಾಸಿಕ ರಾಜ್ಯ. 6-7 ಕೋಟಿ ಜನ ಕನ್ನಡಿಗರು ಅವರ ಮೇಲೆ ಮಾಡಿದಂಥ ದಬ್ಬಾಳಿಕೆ ಇದು.